ಸರ್ಕಾರಕ್ಕೆ ಜಾತಿ ಜನಗಣತಿ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದ ತಂಡ ಸಮಿತಿ ಈ ವರದಿಯನ್ನು ಸಿಎಂ ಸಿದ್ದರಾಮಯ್ಯ ಅವರ ಕೈಗೆ ಕೊಟ್ಟಿದ್ದಾರೆ. ನ್ಯೂಸ್ 18 ನಲ್ಲಿ ಸದ್ಯ ಜಾತಿ ಜನಗಣತಿ ವರದಿಯ ಹೈಲೈಟ್ಸ್ಗಳನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಒಟ್ಟು 5.98 ಕೋಟಿ ಜನರ ಸಮೀಕ್ಷೆಯನ್ನ ಮಾಡಲಾಗಿದೆ. ಜಯಪ್ರಕಾಶ್ ಹೆಗಡೆ ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿ ಏನಿದೆ, ಈ ವರದಿಯಲ್ಲಿ ಇದೆ ಎನ್ನಲಾಗಿರ್ತಕ್ಕಂಥ ಅಂಶಗಳು ನ್ಯೂಸ್ 18ಗೆ ಲಭ್ಯವಾಗಿದ್ದಾವೆ. ಸಮೀಕ್ಷೆಯಿಂದ ಹೊರಗುಳಿದವರ ಪ್ರಮಾಣ 32 ಲಕ್ಷ ಅಂತ ಹೇಳಲಾಗುತ್ತೆ. ಅಂದರೆ ಸರಿಸುಮಾರಾಗಿ 6,30,00,000 ಜನರಲ್ಲಿ 5.98 ಕೋಟಿ ಜನ ಈ ಒಂದು ಸಮೀಕ್ಷೆಗೆ ಒಳಗಾಗಿದ್ದಾರೆ. ಕರ್ನಾಟಕದಲ್ಲಿ ದಲಿತರ ಪ್ರಮಾಣವೇ ಹೆಚ್ಚು ಇದೆ ಅಂತ ವರದಿಯಲ್ಲಿ ಬಂದಿರುವಂಥದ್ದು. ಪ್ರಮುಖ ಜಾತಿಗಳಲ್ಲಿ ಕುರುಬರೇ ಹಿಂದುಳಿದ ವರ್ಗ. ಸಮೀಕ್ಷೆಗೊಳಪಟ್ಟ ಜಾತಿಗಳ ಸಂಖ್ಯೆ 1351. ಹೊಸದಾಗಿ ದಾಖಲಾದ ಜಾತಿಗಳ ಸಂಖ್ಯೆ 192 ಅಂತ ಕೂಡ ಮಾಹಿತಿ ಇರುವಂಥದ್ದು. ಸರ್ಕಾರ ಗುರುತಿಸಿರುವ ಒಬಿಸಿ ಸಮುದಾಯ 816, 81,610ಕ್ಕಿಂತ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥದ್ದು. ಹೀಗೆ ವಿವರಣೆಯನ್ನ ಕೊಡಲಾಗಿದೆ. ನಾವು ನೋಡ್ತಾ ಇದ್ದೀವಿ ಯಾವ ಜಾತಿ ಎಷ್ಟಿದ್ದಾರೆ. ಈಡಿಗ ಸಮುದಾಯ 15 ಲಕ್ಷ, ವಿಶ್ವಕರ್ಮ 15 ಲಕ್ಷ, ಬೆಸ್ತ 15 ಲಕ್ಷ, ಬ್ರಾಹ್ಮಣ 14 ಲಕ್ಷ, ಯಾದವ 10 ಲಕ್ಷ, ಮಡಿವಾಳ 6 ಲಕ್ಷ, ಅರೆ ಅಲೆಮಾರಿ ಜನಾಂಗ 6 ಲಕ್ಷ ಇದ್ದಾರೆ, ಕುಂಬಾರ 5 ಲಕ್ಷ ಇದ್ದಾರೆ, ಸವಿತಾ ಸಮಾಜ 5 ಲಕ್ಷ ಇದೆ. ಪರಿಶಿಷ್ಟ ಜಾತಿ 1.08 ಕೋಟಿಯಷ್ಟು ಇರುವಂಥದ್ದು. ಪರಿಶಿಷ್ಟ ಪಂಗಡ 40.45 ಲಕ್ಷ ಇದೆ. ಮುಸ್ಲಿಮರ ಸಂಖ್ಯೆ 70 ಲಕ್ಷ ಕರ್ನಾಟಕದಲ್ಲಿರ್ತಕ್ಕಂಥದ್ದು. ಲಿಂಗಾಯತ 65 ಲಕ್ಷ ಇದೆ. ಒಕ್ಕಲಿಗ 60 ಲಕ್ಷ ಇದೆ. ಕುರುಬ 45 ಲಕ್ಷ. ಅಂದ್ರೆ ಈ ವರದಿಯ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ ಇದು. ಅಧಿಕೃತ ವರದಿ ಬಿಡುಗಡೆ ಆದಾಗ ಬಹುತೇಕವಾಗಿ ಇದೇ ಸಂಖ್ಯೆ ಅದರಲ್ಲಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಪರಿಶಿಷ್ಟ ವರ್ಗ, ಲಿಂಗಾಯತ, ಮುಸ್ಲಿಂ, ಒಕ್ಕಲಿಗ, ಈಡಿಗ, ವಿಶ್ವಕರ್ಮ, ಬೆಸ್ತ, ಬ್ರಾಹ್ಮಣ ಹೀಗೆ ಹಲವು ಪ್ರಮುಖ ಜಾತಿಗಳ ವಿಂಗಡಣೆಗಳು ಇದರಲ್ಲಿ ಇರ್ತಕ್ಕಂಥದ್ದು. ಆದರೆ ಈ ಸಮೀಕ್ಷೆಯನ್ನ ನೋಡ್ತಾ ಇದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಪರಿಶಿಷ್ಟ ವರ್ಗ. ಅದನ್ನು ಹೊರತುಪಡಿಸಿದ್ರೆ 70 ಲಕ್ಷ ಇರ್ತಕ್ಕಂಥದ್ದು ಮುಸ್ಲಿಂ ಜನಾಂಗ. ಅಂದ್ರೆ ಸುಮಾರು 6 ಕೋಟಿಯಲ್ಲಿ 70 ಲಕ್ಷ ಅಂದ್ರೆ ಬಹುತೇಕವಾಗಿ ನಾವು ನೋಡೋದಾದ್ರೆ 14ರಿಂದ 15% ಮುಸ್ಲಿಮರು ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ಬೇರೆ ವಿಚಾರಗಳನ್ನ ಮಾಡ್ತಾ ಹೋದಾಗ ಸರಿ ಸುಮಾರಾಗಿ 20%ನಷ್ಟು ಒಕ್ಕಲಿಗ ಪರಿಶಿಷ್ಟ ವರ್ಗದವರು ಇರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಲಿಂಗಾಯತ 65 ಲಕ್ಷ ಇರೋದು, ಅದು ಕೂಡ ಸರಿ ಸುಮಾರಾಗಿ 14% ಅಂತ ಅನ್ಕೋಬಹುದು. ಅಂದ್ರೆ ಮುಸ್ಲಿಮರ ಸಂಖ್ಯೆ, ಲಿಂಗಾಯತರ ಸಂಖ್ಯೆ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿದೆ ಅಂತ ಈ ವರದಿಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಅಧಿಕೃತವಾಗಿ ಈ ವರದಿಯಲ್ಲಿ ಇರುವಂತದ್ದೇನು, ಅದು ಯಾವಾಗ ಬಿಡುಗಡೆ ಆಗುತ್ತೆ ಕಾದ್ ನೋಡ್ಬೇಕಾಗತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.